ಜಲಶಾಮಕ ಮುದ್ರೆಯನ್ನು ನೋಡೋಣ. ಕೊನೆಯ ಬೆರಳನ್ನು ಒತ್ತಿ ಹೆಬ್ಬೆರಳಿನಿಂದ ಹಿಡಿದು ಉಳಿದ 3 ಬೆರಳುಗಳನ್ನು ನೇರ ಮಾಡಬೇಕು. ಜಲಶಾಮಕ ಮುದ್ರೆ ರೂಪುಗೊಂಡಿದೆ. ಇದರ ಉಪಯೋಗಗಳನ್ನು ತಿಳಿಯೋಣ ಈಗ. ಇದು ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ಗೆ, ಋತುಚಕ್ರದ ಕೊನೆಯಲ್ಲಿ ಅದರ ಪ್ರಾಬ್ಲಮ್ಸ್ಗೆ ತುಂಬ ಒಳ್ಳೆಯದು. ಇದು ಅಂಡಾಶಯ ಉತ್ಪತ್ತಿ ಆಗೋದು ಕಡಿಮೆ ಆದಾಗ, ಅಂಡಮಾಯ ಆದಾಗ, ಹೈಡ್ರೋಸೆಲ್ ಪ್ರಾಬ್ಲಮ್ಸ್ ಇದ್ದಾಗ ಅದಕ್ಕೂ ಒಳ್ಳೆಯ ಪರಿಹಾರ. ಕಿಡ್ನಿ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಅತಿಸಾರ ಆದಾಗ ಇದು ಕಡಿಮೆ ಮಾಡುತ್ತೆ. ಮತ್ತು ನಮ್ಮ ಅಂಗೈಗಳಲ್ಲಿ ಬೆವರು ಜಾಸ್ತಿ ಬರ್ತಾ ಇದ್ದರೆ ಅದಕ್ಕೂ ಸಹ ಇದು ಸಹಾಯ ಆಗುತ್ತೆ. ರನ್ನಿಂಗ್ ನೋಸ್ ಇದ್ದರೂ ಸಹ ಇದನ್ನು ನೀವು ಮಾಡ್ಕೋಬೋದು.